ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸೋತ್ಬಿಟ್ವೇನಿದೆ, ಎಲ್ಲ ಸರಿ ಮಾಡೋಕ್ಕೋಗಿ ದೊಡ್ಡ ತಪ್ಪನೆ ಮಾಡಿಬಿಟ್ವಿ. ಯಾವ ಬೆಂಕಿನ ಆರಿಸ್ಬೇಕು ಅಂತ ಇದ್ವಿ, ಈಗ ಅದೇ ಬೆಂಕಿ ಸುಡ್ತಾ ಇದೆ. ನಿತ್ಯ ಏನಂತ ಉತ್ತರ ಕೊಡ್ಲಿ? ಕಣ್ಣು ಎದುರುಗಡೆ ಎಲ್ಲ ನಡೀತಿದ್ರು ನನ್ನ ಕೈ ತಡೆಯೋಕ್ಕೆ ಆಗ್ಲಿಲ್ಲ. ನಿತ್ಯ ಏನು ಅಂತ ಮುಖ ತೋರಿಸ್ಲಿ? ಪ್ಲೀಸ್, ನೀವು ನನ್ನ ಕ್ಷಮಿಸ್ತಿರಲ್ವ? ಪ್ಲೀಸ್ ಸರ್, ದಯವಿಟ್ಟು ನೀವು ಹೀಗೆಲ್ಲ ಮಾತಾಡಬೇಡಿ. ನೀವ್ ಯಾಕೆ ಕ್ಷಮೆ ಕೇಳ್ತೀರಾ? ಯಾರೋ ಮಾಡಿದ ತಪ್ಪಿಗೆ ನೀವ್ ಹೇಗೆ ಸರ್ ಹೊಣೆ ಆಗ್ತೀರಾ? ಅಕ್ಕನ ವಿಚಾರದಲ್ಲಿ ನೀವ್ ಯಾವತ್ತೂ ತಪ್ಪು ಮಾಡಿಲ್ಲ ಸರ್, ಅವತ್ತು ಮಾಡಿಲ್ಲ, ಇನ್ಯಾವತ್ತೂ ಮಾಡಲ್ಲ. ಇದಕ್ಕೆಲ್ಲ ಕಾರಣ ಆ ತೇಜಸ್. ಅಕ್ಕನ ಬಗ್ಗೆ ಪ್ರೀತಿ ಇದ್ದಿದ್ರೆ ಅವನಿಗೆಲ್ಲ ಚೀಪಾಗಿ ಮಾತಾಡ್ತಿರ್ಲಿಲ್ಲ ಸರ್. ಪಾಪಿ ಸರ್ ಅವನು, ಪಾಪಿ. ಅಕ್ಕನ ನಂಬಿಕೆಗೆ ಕೊಳ್ಳೆ ಇಟ್ಬಿಟ್ಟ. ದ್ರೋಹಿ ಸರ್ ಅವನು, ದೊಡ್ಡ ದ್ರೋಹಿ. ಅವನ ಪ್ರೀತಿಗೆ ಮೋಸ ಮಾಡ್ದ, ನಾನೇನ್ ಮಾಡಿದೆ? ಮನೆಯವ್ರಿಗೆ ಹೋಗಿ ಎಲ್ಲ ಸತ್ಯ ಹೇಳಬೇಕು ಅಂತ ಇದ್ದು ನಾನು ಈಗ ಹೋಗಿ ಏನು ಹೇಳಲಿ? ಏನು ಹೇಳೋಕ್ಕಾಗುತ್ತೆ? ಕೊಟ್ಟ ಮಾತನ್ನ ಉಳ್ಸೋಕ್ಕಾಗ್ದಿರೋ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ನಿಧಿ? ನಿತ್ಯ ನನ್ನ ಎಷ್ಟು ನಂಬಿದ್ರು, ಎಲ್ಲ ಸರಿ ಮಾಡ್ತೀನಿ ಅಂತ ಎಷ್ಟೆಲ್ಲ ನಂಬಿಕೆ ಕೊಟ್ಟಿದ್ದೆ. ಆದರೆ ಈಗ ನಿತ್ಯ ನಂಬಿಕೆ ಉಳಿಸ್ಕೊಳ್ಳೋದ್ರಲ್ಲಿ ಸೋತೋಗ್ಬಿಟ್ಟೆ. ಏನಂತ ಹೇಳಲಿ? ನನ್ನ ನಿತ್ಯನ ಮದುವೆ ಆಗಲಿಲ್ಲ, ನಿಮ್ಮನ್ನ ಇಷ್ಟಪಡ್ತಿದ್ದೆ ಅಂತ ಹೇಳ? ತೇಜಸ್ ಮತ್ತೊಂದ್ಸಲ ನಿತ್ಯಾಗೆ ಮೋಸ ಮಾಡ್ದ ಅಂತ ಹೇಳ? ಏನು ಹೇಳಲಿ ನಿಧಿ? ಏನು ಮಾತಾಡಲಿ?